अगर ममता जी ने साफ सुथरी सरकार चलाई होती, अगर ममता जी ने बंगाल को पोलराइज नहीं किया होता तो बीजेपी के लिए रास्ता नहीं खुलता। ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ರಾಹುಲ್ ಗಾಂಧಿಯವರ ಮಾತನ್ನು ಕೇಳಿದ್ರಲ್ವಾ? ಇದು 23ನೇ ತಾರೀಕು ಬೆಳಿಗ್ಗೆ, ಅಂದರೆ ನಿನ್ನೆ ಇಲ್ಲ ಮೊನ್ನೆ ಬೆಳಿಗ್ಗೆ, ಯಾವತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಇತ್ತು, ಮತದಾನ ಇತ್ತು, ಅವತ್ತಿನ ದಿವಸ ಕಾರಲ್ಲಿ ಕೂತ್ಕೊಂಡು ಮಾಡಿದ ವಿಡಿಯೋ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಯಿತು ಮತ್ತು ಅವರ ಎಲ್ಲ ಖಾತೆಗಳಲ್ಲಿ ಇದನ್ನು ಶೇರ್ ಮಾಡಲಾಯಿತು. ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಅದನ್ನು ಭಾವಾನುವಾದ ಮಾಡಿ ಹೇಳ್ತೀನಿ. ಅಗರ್ ಮಮತಾಜಿನೇ ಸಾಫ್ ಸುಥರಾ ಸರ್ಕಾರ ಚಲಾತಿ ಇತ್ತು ಅಂದರೆ ಮಮತಾಜಿಯವರು ದಕ್ಷವಾದ ಆಡಳಿತವನ್ನು ಕೊಟ್ಟಿದ್ದರೆ, ಮಮತಾಜಿನೇ ಬಂಗಾಲ್ಕೋ पोलराइज नहीं करती तो आज बीजेपी को रास्ता नहीं मिलता, रास्ता नहीं हो जाता. ಅಂದರೆ ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳದಲ್ಲಿ ಪೊಲರೈಸೇಷನ್ ಮಾಡದೆ ಹೋಗಿದ್ರೆ, ಜಾತಿ ಧ್ರುವೀಕರಣ, ಧರ್ಮ ಧ್ರುವೀಕರಣ ಮಾಡದೆ ಹೋಗಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವೇ ಇರ್ತಿರಲಿಲ್ಲ. ಯಾವ ಕಾಲಘಟ್ಟದಲ್ಲಿ ಇದನ್ನು ಹೇಳಿದ್ದಾರೆ ಮತ್ತು ಯಾಕೆ ಹೇಳಿದ್ದಾರೆ ನೋಡಿ. ಇಲ್ಲಿವರೆಗೂ ರಾಹುಲ್ ಗಾಂಧಿಯವರ ಆಡಿದ ಮಾತುಗಳಿಂದ ಉಳಿದ ಪಕ್ಷಗಳಿಗೆ, ಆಡಳಿತ ಪಕ್ಷಕ್ಕೆ ಲಾಭ ಆಗಿದೆ ವಿನಃ ರಾಹುಲ್ ಗಾಂಧಿ ಆಡಿದ ಮಾತಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಲಾಭ ಆಗಿಲ್ಲ. ಇದನ್ನು ಸ್ವತಃ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂತಾಗ ಎಲ್ಲಿ ಏನು ಮಾತಾಡ್ತೇನೋ ಅಂತ ನಮ್ಮ ಕೆ.ಸಿ. ವೇಣುಗೋಪಾಲು ಮತ್ತು ಜಯರಾಮ್ ರಮೇಶು ಆತಂಕದಲ್ಲಿ ಕೂತಿರ್ತಾರೆ, ಏಕೆಂದರೆ ನನಗೆ ಏನು ಅನಿಸುತ್ತೆ ಎಲ್ಲ ಮಾತಾಡ್ತೀನಿ ಅಂತ ಒಂದು ಸಲ ಹೇಳಿದರು ಅವರು. ಇವ್ರಿಗೆ ಏನು ಅನಿಸುತ್ತೆ ಎಲ್ಲ ಮಾತಾಡಿದರೆ, ಇವರ ಬುದ್ಧಿಮತ್ತೆಗೆ ತಕ್ಕ ಹಾಗೆ ಇವರು ಮಾತಾಡಿದರೆ ಇವರ ಬಣ್ಣ ಬಯಲಾಗತ್ತೆ, ಪಕ್ಷಕ್ಕೆ ಭವಿಷ್ಯವೇ ಇರೋದಿಲ್ಲ ಅಂತ ಕರ್ನಾಟಕ ದಮನಕಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವರ ಸ್ಟೇಜ್ ಪ್ರೋಗ್ರಾಮ್ ಯಾವ ರೀತಿ ಆಯೋಜನೆ ಮಾಡಲಾಗಿರ್ತದೆ ಅಂದರೆ, ಏನು ವಿಷಯವನ್ನು ಹೇಳಬೇಕು, ಎಷ್ಟು ನಿಮಿಷದಲ್ಲಿ ಹೇಳಬೇಕು, ಹೇಳಿ ಆದಮೇಲೆ ಎಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು, ಹೇಗೆ ಅಲ್ಲಿಂದ ಎಕ್ಸಿಟ್ ಆಗಬೇಕು, ಇಷ್ಟೂ ಕೂಡ ಸ್ಪಷ್ಟವಾಗಿ ತಯಾರಿ ಮಾಡಲಾಗಿರುತ್ತೆ, ನಿಖರವಾಗಿ ತಯಾರು ಮಾಡಲಾಗಿರುತ್ತೆ. 2 ಅಥವಾ 3ನೇ ಪ್ರಶ್ನೆ ನಂತರ ಅವರು ಅಲ್ಲಿರೋದಿಲ್ಲ. ಯಾವತ್ತೋ ಅಪ್ಪಿತಪ್ಪಿ ಸಿಕ್ಕಾಕೊಂಡ್ಬಿಡ್ತಾರಲ್ಲ ಮಾಧ್ಯಮದವ್ರ ಕೈಗೆ, ಹಂಗೆ ಸಿಕ್ಕಾಕೊಂಡ ಸಂದರ್ಭದಲ್ಲಿ ನೀವು BJP ಏಜೆಂಟು, RSS ಏಜೆಂಟು ಅಂಥೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಈಗ ಚುನಾವಣೆ ನಡೀತಾ ಇದೆ, ಮೊದಲ ಹಂತದ ಚುನಾವಣೆ. ಒಂದು ಕಾರಲ್ಲಿ ಕೂತ್ಕೊಂಡು ಎದುರುಗಡೆ ಕ್ಯಾಮ್ರಾ ಇಟ್ಕೊಂಡು ಹೇಳ್ತಾ ಇದ್ದಾರೆ, ಮಮತಾ ಬೇಗಂ ಅವರು ಸರಿಯಾಗಿ ಅಧಿಕಾರವನ್ನು ನಡೆಸಿಲ್ಲ, ಭ್ರಷ್ಟಾಚಾರ, ದೌರ್ಜನ್ಯ ಎಲ್ಲವನ್ನು ಮಾಡಿದ್ದಾರೆ. 2ನೇದಾಗಿ ಪೋಲರೈಸೇಷನ್ ಮಾಡಿದ್ದಾರೆ, ಅಂದರೆ ಮುಸಲ್ಮಾನರ ಮತಗಳ ಧ್ರುವೀಕರಣ ಮಾಡಿದ್ದಾರೆ. ಆದರೆ ಹಿಂದೂಗಳಾದ್ದರಿಂದ ಈಗ ಒಗ್ಗಟ್ಟಾಗುವ ಪ್ರಯತ್ನ ಬಂದಿದೆ, ಅದು ಭಾರತೀಯ ಜನತಾ ಪಾರ್ಟಿಗೆ ದಾರಿ ಮಾಡಿಕೊಟ್ಟಿದೆ. ಈ ಭವಿಷ್ಯ ಏನಿದೆಯಲ್ಲ, ಅವ್ರು ನುಡಿದ ಭವಿಷ್ಯ ಇದೆಯಲ್ಲ, ಇದರ ಫಲಶ್ರುತಿ ಏನು ಮತ್ತು ಇದರ ತಾತ್ಪರ್ಯ ಏನು? ಅವ್ರು ಹೇಳೋದು, ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇದು ಭಾಳ ದೊಡ್ಡ ಹಿನ್ನಡೆ ಆಗತ್ತೆ ಮಮತಾ ಬೇಗಂ ಅವ್ರಿಗೆ, ಭಾರತೀಯ ಜನತಾ ಪಾರ್ಟಿ ಯಶಸ್ಸನ್ನು ಗಳಿಸುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಈ ಮಾತನ್ನು ಅವರು ಚುನಾವಣೆಯ ಸಂದರ್ಭದಲ್ಲಿ ಹೇಳಬೇಕಾದ ಅಗತ್ಯತೆ ಇತ್ತಾ? ಇದನ್ನು ಅವರಿಗೆ ಹೇಳಿಕೊಟ್ಟವರೇ ಇದಕ್ಕೆ ಉತ್ತರವನ್ನು ಹೇಳಬೇಕು. ಮೊದಲನೇದಾಗಿ, ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು 3ನೇಯ ಪಕ್ಷವಾಗಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಗುರುತಿಸಿಕೊಳ್ಳಿಲ್ಲ. ಇದು ನೇರಾನೇರ ಹಣಾಹಣಿ ಆಯಿತೇ ವಿನಃ, ಭಾರತೀಯ ಜನತಾ ಪಾರ್ಟಿ ಹಾಗೂ TMCಯ ಮಧ್ಯೆ ನೇರ ಹಣಾಹಣಿ ಆಯಿತೇ ವಿನಃ 3ನೇಯ ಪಕ್ಷಕ್ಕೆ ಇಲ್ಲಿ ಆಸ್ಪದವೇ ಈ ಸಲ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷ ಅಥವಾ CPM ಎಲ್ಲ ಕಡೆ ಹೋರಾಟವನ್ನು ಮಾಡಿ ಗೆಲ್ಲದೇ ಇದ್ರೆ ಮಾತು ಬೇರೆ. 2021ರಲ್ಲಿ ರಾಹುಲ್ ಗಾಂಧಿ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ದರು, ಸೀಟು ಶೂನ್ಯ, ಅದು ಬೇರೆ ವಿಚಾರ. ಆದರೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ರು, ಕಾಂಗ್ರೆಸ್ಸು ರಣಭೂಮಿಯಲ್ಲಿದೆ ಅನ್ನುವಂಥ ಒಂದು ನರೇಟಿವ್ ಅಂತೂ ಇತ್ತು. ಈ ಬಾರಿ ಅದು ಕೂಡ ಇಲ್ಲ. ಇಡೀ ಚುನಾವಣೆಯ ಸಂದರ್ಭದಲ್ಲಿ ಇಡೀ ಪಶ್ಚಿಮ ಬಂಗಾಳಕ್ಕೆ ಅವರು ನೀಡಿದ ಭೇಟಿ 2 ಸಲ ಸರ್, 2 ಡಿಸಾಸ್ಟರೇ ನೋಡಿ. ಕಾಂಗ್ರೆಸ್ಸು ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಇರಲೇ ಇಲ್ವಾ? ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಭಾಳ ಸದೃಢವಾಗಿತ್ತು, ಸಬಲವಾಗಿತ್ತು, ಪ್ರಬಲವಾಗಿತ್ತು. 1977ರವರೆಗೂ ಕಾಂಗ್ರೆಸ್ಸದ್ದೇ ಆಡಳಿತ ಇತ್ತು ಪಶ್ಚಿಮ ಬಂಗಾಳದಲ್ಲಿ. 77ರಲ್ಲಿ ಎಡರಂಗದವರು ಬಂದವರು 34 ವರ್ಷ 6 ತಿಂಗಳು ಇವ್ರಿಗೆ ಅವಕಾಶವನ್ನೇ ಕೊಡಲಿಲ್ಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಹೇಗೆ ಸರ್ವನಾಶ ಆಯಿತು ಅಂದರೆ, ಅದೇ ಕಾಂಗ್ರೆಸ್ಸಿನಿಂದ ಹೊರಗೆ ಬಂದಂಥ ಮಮತಾ ಬೇಗಂ ಅವರು ಹೋರಾಟವನ್ನು ಮಾಡಿ, ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡಿ, 1998ರಿಂದ 2011ರವರೆಗೂ ಹೋರಾಟವನ್ನು ಮಾಡಿ ತಮ್ಮ ತೆಕ್ಕಿಗೆ ಪಶ್ಚಿಮ ಬಂಗಾಳವನ್ನು ತೆಗೆದುಕೊಂಡರೆ ವಿನಃ ಕಾಂಗ್ರೆಸ್ಸಿಗೆ ಬಿಟ್ಟುಕೊಡಲೇ ಇಲ್ಲ.
ಅವತ್ತಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ಸು ಒಂದು ನಿರ್ಣಾಯಕವಾದ ಪಕ್ಷವಾಗಲಿ ಅಥವಾ ಗುರುತಿಸಬಹುದಾದ ಪಕ್ಷವಾಗಲಿ ಪಶ್ಚಿಮ ಬಂಗಾಳದಲ್ಲಿ ಆಗಲೇ ಇಲ್ಲ. ಇರಲಿ, ವಿಷಯ ಅದಲ್ಲ. ವಿಷಯ ಏನು? 2004ರಲ್ಲಿ MP ಆಗಿರೋ ವ್ಯಕ್ತಿ ರಾಹುಲ್ ಗಾಂಧಿ. ಅದಾದಮೇಲೆ ಅವರ ರಾಷ್ಟ್ರೀಯ ಕಾರ್ಯದರ್ಶಿ ಆದರು, ಉಪಾಧ್ಯಕ್ಷರಾದರು, ಅಧ್ಯಕ್ಷರಾದರು ಮತ್ತು ಸರ್ವೇ ಸರ್ವ ಅಂದರೆ ಎಲ್ಲನೂ ಅವರೇ. ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಅದು ಅವರೇ ಆದರು. ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಮೊದಲನೇದಾಗಿ ಇವರು ಸಂಘಟನೆ ಮಾಡೋ ಕೆಲಸಕ್ಕೆ ಹೋಗಲಿಲ್ಲ. ಎರಡನೆಯದು, ಮಮತಾ ಬೇಗಂ ನಮ್ಮ ಎದುರು ಪಕ್ಷದವರು ಅನ್ನುವಂಥ ವಿಚಾರವನ್ನೇ ಇವರು ಪರಿಗಣನೆ ಮಾಡಲಿಕ್ಕೆ ತಯಾರಿಲ್ಲ. 2011ರಿಂದ ಇಲ್ಲಿಯವರೆಗೂ ಕೂಡ, ಅದು 2011 ಬಿಟ್ಬಿಡಿ, 2016ರಿಂದ ತಗೊಳ್ಳಿ. 2016ರಿಂದ ಭಾರತೀಯ ಜನತಾ ಪಾರ್ಟಿಯನ್ನು ತುಳಿಯಬೇಕು ಮಮತಾ ಬೇಗಂ ಅನ್ನೋರದೇ ಇವರು ಇಚ್ಛೆ ಆಗಿದೆ ವಿನಃ ತಾವು ಒಂದು ಸದೃಢ ಪಕ್ಷವಾಗಿ ಹೊರಬರಬೇಕು ಅನ್ನೋಂಥ ಮನಸ್ಥಿತಿ ಅವ್ರಿಗೆಲ್ಲ. ಅವರ ಉದ್ದೇಶ ಏನು? ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬಾರ್ದು. ಮಮತಾಜಿ ಬಂದರೆ ಬರಲಿ, ಮಮತಾಜಿ ಅಂತ ಹೇಳಿದವರು 2 ಸಲ. ನಮ್ಮ ಮಮತಾಜಿ ಅನ್ಲಿಕ್ಕೂ ಬರಲ್ಲ, ಮಮತಾ ದೀದಿ ಅನ್ಲಿಕ್ಕೂ ಬರಲ್ಲ. ನಮ್ಮ ಬಾಯಲ್ಲಿ ನಮ್ಗೆ ಗೊತ್ತಿರಲಾರ್ದಾಗೆ ಮಮತಾ ಬೇಗಂ ಅಂತ ಬಂದ್ಬಿಡುತ್ತೆ. ನೀನು ನಮ್ಮ ಸ್ನೇಹಿತರೊಬ್ಬರು ಅದೇ ಹೇಳಿದರು. ಹಾಗೆ ಮಮತಾಜಿಯನ್ನು ನನ್ನ ಶತ್ರು ಪಕ್ಷ ಅವರು, ನಾನು ಪ್ರತಿಸ್ಪರ್ಧಿ, ನಾನು ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಯಾವತ್ತೂ ಕಾಂಗ್ರೆಸ್ ಆಲೋಚನೆಯನ್ನೇ ಮಾಡಲಿಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತಾ ಇದೆ ಮತ್ತು ವಿರೋಧ ಪಕ್ಷವಾಗಿ ಹೋರಾಟ ಮಾಡ್ತಾ ಇದೆ. ಅದು 24 ಪರಗನಾ ಪ್ರಕರಣ ಇರ್ಬೋದು, ಸಂದೇಶ್ ಖಾಲಿದ್ ಇರಬಹುದು, ಅಥವಾ RG-ಕಾರ್ ಮೆಡಿಕಲ್ ಕಾಲೇಜದ್ದಿರಬಹುದು, ಶಿಕ್ಷಕರ ನೇಮಕಾತಿ ಭ್ರಷ್ಟಾಚಾರ ಇರ್ಬೋದು. ಎಲ್ಲ ವಿಚಾರದಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಗ್ರೆಸಿವ್ ಆಗಿ ಆಕ್ರಮಣಕಾರಿಯಾಗಿ ಹೋರಾಟ ಮಾಡ್ತಾ ಇದೆ. ಯಶಸ್ಸು ಸಿಗೋದು ಬಿಡೋದು ಬೇರೆ ವಿಚಾರ ಸರ್. ಚುನಾವಣೆಯಲ್ಲಿ ಯಶಸ್ಸು ಸಿಗೋದು ಬಿಡೋದು ಬೇರೆ. ಆದರೆ ಗ್ರೌಂಡ್ನಲ್ಲಿ ನಾವು ಇದ್ದೀವಿ ಅಂತ ಅನಿಸಬೇಕು, ಅದು ವಿಪಕ್ಷ ಅನಿಸ್ಕೋತೆ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮನಸೋ ಇಚ್ಛೆ ಮಾತಾಡ್ತಾರೆ, ಮನಸೋ ಇಚ್ಛೆ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಆ ಕಡೆ ಮಲ್ಲಿಕಾರ್ಜುನ ಮುತ್ಯಾನ ಮಗ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಇಡೀ ಕಾಂಗ್ರೆಸ್ಸಿನವರು ಅಸಂಬದ್ಧವಾಗಿ, ಅವಾಚ್ಯವಾಗಿ, ಅಶ್ಲೀಲವಾಗಿ, ಈ ಬೀದಿಯಲ್ಲಿ ಗೂಂಡಾಗಳ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ವಿಪಕ್ಷವಾಗಿ ಆರ್ ಅಶೋಕು ವಿಪಕ್ಷದಲ್ಲಿ. ಅವರ ಮಾತಿಗೆ ಕಿಂಚಿತ್ತಾದರೂ ಎಲ್ಲಿಯಾದರೂ ಬೆಲೆ ನಿಮ್ಗೆ ಕಾಣುತ್ತಾ? ನಿಮಗೆ ಅವ್ರ ಮಾತನ್ನು ಗಂಭೀರವಾಗಿ ಯಾರಾದರೂ ವಿಪಕ್ಷದವ್ರು ಹೋಗ್ಬಿಡಿ, ಆಡಳಿತ ಪಕ್ಷದವ್ರು ಹೋಗ್ಬಿಡಿ, ಜನ ಯಾರಾದರೂ ಗಂಭೀರವಾಗಿ ಪರಿಗಣಿಸಿದಾರಾ? ಅಂದರೆ ಯಾವ ವ್ಯಕ್ತಿ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾನೋ ಆತನಲ್ಲಿ ಸಮಷ್ಟಿ ಪ್ರಜ್ಞೆ ಇರಬೇಕು ಮತ್ತು ಆತ ಹೋರಾಟಗಾರ ಅನ್ಸ್ಕೋಬೇಕು. ಈಗ ಯಡಿಯೂರಪ್ಪನವರಿದ್ದರು. ಯಡಿಯೂರಪ್ಪನವರು ಎಷ್ಟೇ ಸ್ವಜನ ಪಕ್ಷಪಾತ ಮಾಡಿರಬಹುದು, ಎಷ್ಟೇ ಭ್ರಷ್ಟಾಚಾರ ಮಾಡಿರಬಹುದು, ಎಷ್ಟೇ ಅವರ ದೌರ್ಬಲ್ಯಗಳಿರಬಹುದು, ಒಬ್ಬ ನಾಯಕ ಅನಿಸ್ಕೊಂಡಿದ್ರು, ಹೋರಾಟವನ್ನು ಮಾಡೋರು. ಜೊತೆಗೆ ಆತ ಮಾತಾಡಿದರೆ ಬೆಲೆ ಇರೋದು, ಆತ ಬೀದಿಗಿಳಿತೀನಿ ಅಂದರೆ ಜನ ಸೇರೋರು. ಹಾಗೆ ಇನ್ನೊಬ್ಬ ನಾಯಕ ಯಾರು ಸೃಷ್ಟಿಯಾದರೂ ಭಾರತೀಯ ಜನತಾ ಪಾರ್ಟಿಯಿಂದ? ಒಬ್ಬರ ಹೆಸರು ಹೇಳಿ ನೋಡೋಣ. ಯಡಿಯೂರಪ್ಪ ನಾವು ಬೈಬೋದು, ಅವರು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಇದ್ದಕ್ಕಿದ್ದಾಗ ಸರ್ಕಾರ ರಚನೆ ಮಾಡಿದ್ದು, ಅಪ್ರಬುದ್ಧವಾದ ನಿರ್ಧಾರಗಳು, ವಯಸ್ಸಾದ ಮೇಲೂ ಕೂಡ ಇನ್ನೂ ಹಪಹಪಿ, ಇದೆಲ್ಲವನ್ನು ನಾವು ಹೇಳಿದರೂ ಕೂಡ ವಿಪಕ್ಷವಾಗಿ ಗಟ್ಟಿಯಾಗಿ ನಿಲ್ಲುವಂಥ ಛಾತಿ ಇದ್ದಂಥ ಮನುಷ್ಯರಾಗಿದ್ದರು. ಅನಂತಕುಮಾರ್ ಇದ್ದರು. ಅವಾಗ ಅನಂತಕುಮಾರ್ ಹೆಂಗಿದ್ರು? ತೀರ್ಕೊಂಡ್ರು. ಕರ್ನಾಟಕದಲ್ಲಿ ದಿಲ್ಲಿ ಮಟ್ಟದಲ್ಲಿ ಕರ್ನಾಟಕದ ಧ್ವನಿಯನ್ನು ತೆಗೆದುಕೊಂಡು ಹೋಗೋದ್ರಲ್ಲಿ ನಿಸ್ಸೀಮರಾಗಿದ್ದರು. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿಗೆ ಅಂಥದ್ದೊಂದು ಅವಕಾಶವನ್ನು ಕಲ್ಪಿಸುವ ಪ್ರಯತ್ನವನ್ನೇ ರಾಹುಲ್ ಗಾಂಧಿ ಮಾಡಲೇ ಇಲ್ಲ. ಎಂಥ ವಿಚಿತ್ರ ನೋಡಿ ಇವರು. ಇವರ ಪ್ರತಿಪಕ್ಷದ ನಾಯಕ ಆದಂಥ, ಕಳೆದ ಬಾರಿ ಆದಂಥ ವ್ಯಕ್ತಿ ಪರವಾಗಿ ಇವರು ಪ್ರಚಾರಕ್ಕೆ ಹೋಗಲಿಲ್ಲ. ಈ ಸಲ ದಾದಾ ಅಂದ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿಯ ಪರವಾಗಿ ಪ್ರಚಾರವನ್ನೇ ಮಾಡಲಿಲ್ಲ. ಹಾಗಾದರೆ ನಾಳೆ ಇವರ ಭವಿಷ್ಯವೇನು ಅನ್ನುವಂಥ ವಿಚಾರ ಇಲ್ಲ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗ್ತಾ ಇದೆ ಅಂತ ಮತದಾನದ ದಿನ ಬೆಳಗ್ಗೆ ಹೇಳ್ತಾನೆ ಮನುಷ್ಯ. 23ನೇ ತಾರೀಕು ವೋಟಿಂಗ್ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ವಿಡಿಯೋ ವೈರಲ್ ಮಾಡ್ತಾರೆ, ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗುತ್ತೆ ಅದರಿಂದ. ಯಾಕೆ? ಹೆಂಗೆ? ಮೊದಲನೇದಾಗಿ ಮಮತಾಜಿ ಸರಿಯಾಗಿ ಆಡಳಿತ ಮಾಡಿಲ್ಲ ಅಂತ ಅವರು ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಆಕೆಯನ್ನು ಕೈ ಬಿಡ್ತಾ ಇದ್ದಾರೆ ಮತದಾರರು ಅಂತ ಹೇಳಿದ್ದಾರೆ. ಎರಡನೇದ್ದು, ಈಕೆ ಬಂಗಾಲ್ಕೋ ಪೊಲರೈಸೇಷನ್ ಕಿಯಾ ಹೇ ಅಂತ ಹೇಳಿದ್ದಾರೆ. ಅಂದರೆ ಈಕೆ ಧ್ರುವೀಕರಣದ ರಾಜಕೀಯ ಮಾಡಿ ಮುಸಲ್ಮಾನರು ಓಲೈಸಿದ್ದಾರೆ. ಮತ್ತು ನೀವೇನು ಮಾಡ್ತಾ ಇದ್ರಿ? ನೀವು ಅದೇ ತಾನೇ ಮಾಡ್ತಾ ಇರೋದು. ನೀವು ಮುಸಲ್ಮಾನರು ಓಲೈಕೆ ನಿಮ್ಮ ಏಕಮೇವ ಅಜೆಂಡಾ. ಆದರೆ ರಾಹುಲ್ ಗಾಂಧಿಗೆ ಯಾರು ಇಂಥ ಐಡಿಯಾ ಕೊಡ್ತಾರೆ ಅನ್ನೋದೇ ಭಾಳ ದೊಡ್ಡ ಆಶ್ಚರ್ಯದ ವಿಚಾರ. ಯಾಕೆಂದರೆ ಚುನಾವಣೆಯ ದಿವಸ ಯಾವ ರೀತಿ ನಡ್ಕೋಬೇಕು, ಇದರ ಏನು ಲಾಭ. ಈಗ ಮೊನ್ನೆ ಒಂದು ಮಾತು ಹೇಳಿದೆ, ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ನಾನು ಹೇಳಲಿಕ್ಕೆ ಅವಕಾಶನ ತುಂಬ ವಿಷಯಗಳು ಉಳ್ಕೊಂಡ್ಬಿಡ್ತವೆ. ಆಮೇಲೆ ನನಗೆ ಭಾಳ ಪರಿತಪಿಸ್ತೇನೆ. ನಾನು ರಾತ್ರಿ ಮಲಗುವಾಗ ಇನ್ನೊಂದು 2-3 ವಿಷಯ ಉಳಿದ್ಬಿಟ್ಟವಲ್ಲ,
ಯಾವುದಾದ್ರೂ ವಿಡಿಯೋದಲ್ಲಿ ಸೇರಿಸಿ ಹೇಳಬೇಕಾಗಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ಜನ ನಮ್ಮ ಹಿರಿಯ ನಾಗರಿಕರಿದಾರಲ್ಲ, ನನ್ನ ತಂದೆ ತಾತನ ವಯಸ್ಸಿನವ್ರು 94 ವರ್ಷದವರೆಲ್ಲ ನಮ್ಮ ವಿಡಿಯೋ ನೋಡ್ತಾರೆ. ಅವ್ರ ಫೋನ್ ಬಂದರೆ ನಾನು ಯಾವತ್ತೂ ಎಂಥ ಸಂಕಷ್ಟ ವಿಡಿಯೋ ಬ್ಯುಸಿ ಇದ್ದು ಓದ್ತಾ ಇದ್ದರು ಅವರ ಫೋನನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿಸ್ಕೊತೇನೆ ನಾನು. ಅವ್ರ ಆಶೀರ್ವಾದದಿಂದ ನಡೆಯೋದು ನಮ್ಮದು. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಪೇಪರ್ ಓದೋದು ಬಿಟ್ಟಿದ್ದೀವಿ, ಟಿ ವಿ ನೋಡೋದು ಬಿಟ್ಟಿದ್ದೀವಿ, ನಿಮ್ಮ ಚಾನಲ್ ಮಾತ್ರ ನೋಡ್ತೀನಿ. ಆವಾಗ ನಾನು ಹೆಚ್ಚು ಅಲರ್ಟಾಗಿ ಹೆಚ್ಚು ಸುದ್ದಿಗಳನ್ನು ಕೊಡುವ ಮತ್ತು ಒಂದೇ ವಿಡಿಯೋದಲ್ಲಿ ಅಥವಾ 2 ವಿಡಿಯೋದಲ್ಲಿ ಎಲ್ಲವನ್ನೂ ಅಡಕು ಮಾಡುವ ಪ್ರಯತ್ನ ಮಾಡಬೇಕು. ಕೆಲವೊಂದು ಉಳಿದ್ಬಿಡ್ತಾವೆ. ಉದಾಹರಣೆಗೆ ಈಗ ಅಖಿಲೇಶ್ ಯಾದವ್ಗೆ ಮೊನ್ನೆ 14ನೇ ತಾರೀಕು ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಹೇಳಿದರು, ಹಮಾರಾ ಅಖಿಲೇಶ್ ಯಾದವ್ ಹಮಾರಾ ಮಿತ್ರ ಹೇ, ಬಾರ್ ಬಾರ್ ಹಮೇ ಸಹಾಯತಾ ಕಿಯಾ ಹೇ ಅಂತ ಹೇಳಿದರು. ನಮ್ಗೆ ಸಹಾಯ ಮಾಡಿದ್ದಾರೆ ಅವರು. ಇದ್ದಕ್ಕಿದ್ದ ಹಾಗೆ ಅಖಿಲೇಶ್ ಯಾದವ್ ಎದ್ದು ನಿಂತು ಕೈ ಜೋಡಿಸಿ ನಮಸ್ಕಾರ ಮಾಡಿ ಪುಳಕಗೊಂಡ್ಬಿಟ್ರು. ಯಾವ ರೀತಿ ಪುಳಕಗೊಂಡ್ರು ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನನ್ನು ಮಿತ್ರ ಅಂತ ಕರೆದ್ಬಿಟ್ರು, ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳಿಬಿಟ್ರು ಅಂತ ಆತನಿಗೆ ಪುಳಕ. ಎದ್ದು ನಿಂತು ಕೈ ಜೋಡಿಸಿ ಏನು ಎಲ್ಲರ ಕಡೆ ನೋಡ್ತಾ ಇದ್ರು, ಕೈ ಮುಗಿದು. ನರೇಂದ್ರ ಮೋದಿ ಸಿಕ್ಕಾಕ್ಸೋದ್ರಲ್ಲಿ ಮಹಾನ್ ಎಕ್ಸ್ಪರ್ಟ್. ಯಾವಾಗ ಈತ ಅದನ್ನು ಒಪ್ಕೊಂಡ್ಬಿಟ್ರು ಅಖಿಲೇಶ್ ಯಾದವ್, ಈಗ 2027 ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಈಗ ಅಸಾದುದ್ದೀನ್ ಓವೈಸಿ ಏನು ಮಾಡ್ತಾರೆ ಗೊತ್ತಾ, ಮುಸಲ್ಮಾನರ ಹತ್ರ ಹೋಗ್ತಾರೆ. ಈಗ 1 ಕೋಟಿ ಜನರನ್ನು ಅವರು ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ. 10 ರೂಪಾಯಿ ಕಲೆಕ್ಟ್ ಮಾಡಿ 1 ಕೋಟಿ ಜನರ ಮೆಂಬರ್ಶಿಪ್ ಪಡೆದರೆ AIMIMಯಿಂದ ಉತ್ತರ ಪ್ರದೇಶ ಚುನಾವಣೆ ಹಿನ್ನೆಲೆಯಲ್ಲಿ ಧ್ರುವೀಕರಣ ಮಾಡಲಿಕ್ಕೆ, ಮುಸಲ್ಮಾನರ ಧ್ರುವೀಕರಣಕ್ಕೋಸ್ಕರ. ಮುಸಲ್ಮಾನರು ಓಟ್ ಮೇಲೇ ಈತ ನಿರ್ಭರರಾಗಿದ್ದಾರೆ ಅಖಿಲೇಶ್ ಯಾದವ್. ಯಾದವರ ಮತಗಳು, ಪಿಚಡೆ ಮತ್ತು ಮುಸಲ್ಮಾನರ ಮತಗಳನ್ನ ಸೇರಿಸ್ಕೊಂಡೇ ಚುನಾವಣೆ ಮಾಡಬೇಕು ಅಂತ ಆತನ ಲೆಕ್ಕಾಚಾರ, ಆ ಸ್ಟ್ರಾಟಜಿ ಆಗಿದೆ. ಈಗ ಅಸಾದುದ್ದೀನ್ ಓವೈಸಿ ವಿಡಿಯೋ ಕಟ್ ಮಾಡ್ತಾರೆ. ಕಟ್ ಮಾಡಿ ಹೇಳ್ತಾರೆ ಮುಸಲ್ಮಾನರಿಗೆ, ನೋಡು ಅಖಿಲೇಶ್ ಯಾದವ್ ಮೋದಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಿಂದೆ ಮಾಯಾವತಿ ಇದೇ ಮಾಡಿ ಜೊತೆಗೆ ಸರ್ಕಾರ ಮಾಡಿದರು. ಈಗ ಅಖಿಲೇಶ್ ಯಾದವ್ ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಹಮಾರಾ ಮಿತ್ರ ಹೇ ಅಂತ ಹೇಳಿದಾಗ ಕೈ ಮುಗಿದಿದ್ದಾರೆ ಅಖಿಲೇಶ್ ಯಾದವ್ ಅಂತ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಎಲ್ಲ ಕಡೆ ಅದನ್ನು ವೈರಲ್ ಮಾಡ್ತಾರೆ ವಿಡಿಯೋನ. ಅಲ್ಲಿಗೇನಾಯಿತು, ಮುಸಲ್ಮಾನರು ಅಖಿಲೇಶ್ ಯಾದವ್ನ ನಂಬೋದಿಲ್ಲ. ಯಾವ ಮತಗಳ ಮೇಲೆ, ಬ್ಯಾಂಕ್ ಮೇಲೆ ಈತ ನಿರ್ಭರ ಆಗಿದಾನೋ ಆ ಮತಗಳು ದಕ್ಕೋದಿಲ್ಲ. ಜನ ಅನುಮಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಹುಮಾಯೂನ್ಗೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಏಟಾಯಿತು ನಿನ್ನೆ ಚುನಾವಣೆಯ ಸಂದರ್ಭದಲ್ಲಿ. ಏನಂದ್ರು ಅಂದರೆ, BJPಯ ಬಿ ಟೀಮು ಹುಮಾಯೂನ್ ನಂಬೇಡಿ, ಫಂಡಿಂಗ್ ಮಾಡಿದ್ದಾರೆ BJP ಅಂತ ಹೇಳ್ಬಿಟ್ರು. ಸಾಬ್ರೆಲ್ಲ ಹುಮಾಯೂನ್ಗೆ ಓಟ್ ಹಾಕೋರು, ಬಾಬ್ರಿ ಮಸೀದಿ ಎಲ್ಲ ಮಾಡ್ತಾ ಇದ್ದಾನೆ ಅಂತೇಳಿ. ಯಾವಾಗ ಈ ರೀತಿ ಸುಳ್ಳು ವಿಡಿಯೋ ಒಂದು ವೈರಲ್ ಆಯಿತು, ಹುಮಾಯೂನ್ಗೆ ರಿವರ್ಸ್ ಆಗಿಬಿಡ್ತು. ನೀನು ಹುಮಾಯೂನ್ ಕಾರನ್ನ ಬೆಂಕಿ ಹಚ್ಚಿ ಸುಟ್ಟರು, ನಿನ್ನೆ ಕಂಡಲ್ಲಿ ಹೊಡೆದರು. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಈಗ ಅಖಿಲೇಶ್ ಯಾದವ್ಗೆ ಯಾರೋ ಹೇಳ್ಬಿಟ್ರು, ಇಲ್ಲ ನೀನು ಅಲ್ಲಿ ಎದ್ದು ನಿಂತು ಕೈ ಮುಗಿದು ಎಲ್ಲ ಮಾಡಬಾರ್ದಾಗಿತ್ತು, ನೀನು ಒಪ್ಕೊಂಡಂಗೆ ಆಯ್ತದು, ಸಮರ್ಥನೆ ಮಾಡ್ದಂಗೆ ಆಯಿತು. ಆವಾಗ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಅಖಿಲೇಶ್ ಯಾದವ್ ಹೇಳ್ತಾರೆ, ಇಲ್ಲ ನನ್ನ ಮೈಕ್ ಆಫ್ ಆಗಿತ್ತು, ಅದಕ್ಕೆ ನಾನು ಹೇಳಲಿಕ್ಕಾಗಲಿಲ್ಲ, ನರೇಂದ್ರ ಮೋದಿಗೂ ನನಗೂ ಯಾವ ಸ್ನೇಹವೂ ಇಲ್ಲ, ಅವ್ರಿಗೆ ನಾನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಮಾಧ್ಯಮದವ್ರಿಗೆ ಹೇಳ್ದ. ಡ್ಯಾಮೇಜ್ ಏನಾಗಬೇಕಾಗಿತ್ತು, ಡ್ಯಾಮೇಜ್ ಆಗೋಯ್ತು. ಈಗ ಆತ ಏನು ಹೇಳಿದ್ರು ಕೇಳಲಿಕ್ಕೆ ಯಾರೂ ತಯಾರಿಲ್ಲ. ಈತ ಎದ್ದು ನಿಂತು ನರೇಂದ್ರ ಮೋದಿ ಅವರೆದುರಿಗೆ ನಗುತ್ತಾ ಕೈ ಮುಗಿದಿರುವಂಥ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ ಚುನಾವಣೆ ಸಂದರ್ಭದಲ್ಲಿ. ಹಾಗೆ ರಾಹುಲ್ ಗಾಂಧಿ ಚುನಾವಣೆಯ ಸಂದರ್ಭದಲ್ಲಿ, ಮತ ಹಾಕುವ ಸಂದರ್ಭದಲ್ಲಿ BJPಗೆ ಒಳ್ಳೆ ಭವಿಷ್ಯವಿದೆ ಅಂತ ಹೇಳಿದ್ರಿಂದ ಲಾಭ ಆಗೋದು BJPಗೆ ವಿನಃ, ನಷ್ಟ ಆಗೋದು ಮಮತಾ ಬೇಗಮ್ಗೆ ವಿನಃ ರಾಹುಲ್ ಗಾಂಧಿ 1 ಪೈಸೆ ಅದರಿಂದ ಲಾಭ ಇಲ್ಲ. ಇಂಥ ಹುಚ್ಚಾಬಟ್ಟೆ ಐಡಿಯಾದಿಂದಾಗಿ ರಾಹುಲ್ ಗಾಂಧಿ ನಗೆಪಾಟ್ಲಿಗೆ ಈಡಾಗ್ತಾರೆ ಅಂತ. ವಿಪಕ್ಷದಲ್ಲಿ ಈ ರೀತಿಯ ವ್ಯಕ್ತಿ ಇದ್ದರೆ, ನೀವು ಸಮರ್ಥವಾದಂಥ, ಕ್ಷಮತ್ವ ಹೊಂದಿದಂಥ, ಕ್ರಿಯಾಶೀಲ, ಸೃಜನಶೀಲ ವಿರೋಧ ಪಕ್ಷವನ್ನು ನೋಡಿದಂಥವ್ರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅಂಥವ್ರು, ಅಡ್ವಾಣಿ ಅಂಥವ್ರದ್ದು ನೋಡಿದಾಗ ಈತ ನೋಡಿದ ಏನು ದ್ರಾಬ ಇದ್ದಾನೆ ಇವನು ಅನ್ಸತ್ತೆ. ಇವತ್ತು ಹುಬ್ಳಿನಲ್ಲಿ ಸಂಜೆ 4:15 5:15ವರೆಗೂ ಸಾಹಿತ್ಯ ಭಂಡಾರದಲ್ಲಿ ಉಪಸ್ಥಿತನಿದ್ದೀನಿ. ಭೇಟಿ ಆಗಬೇಕು ಅಂತ, ನನಗೂ ನಿಮ್ಮನ್ನೆಲ್ಲ ನೋಡಬೇಕು ಅನ್ನುವಂಥ ಕಾತರ ಇದೆ. ನನ್ನ ಪುಸ್ತಕ ಏನು ಹೊರಗಡೆ ಬಂದಿದೆ, ಅಜಿತ್ ಡೋವಲ್, ಅದರ 2ನೇ ಆವೃತ್ತಿಯ ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲ ಬಂದರೆ ನನಗೆ ಹೆಚ್ಚು ಸಂತೋಷ. ನಮಸ್ಕಾರ.